ಪ್ರೈಸ್ ಲಾರ್ಡ್, ನಿಮ್ಮೆಲ್ಲರಿಗೂ ವಂದನೆಗಳು. ಮುಂಜಾನೆ ಪ್ರಾರ್ಥನೆ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಿನಗೆ ವಂದನೆಗಳು ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತಿದಿನ ನಿಮಗೋಸ್ಕರ ಕೂಡ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಒಂದು ಚಿಕ್ಕ ಪ್ರಕಟಣೆ, ಯೂಟ್ಯೂಬ್ ಚಾನಲ್ ಸ್ವಲ್ಪ ಕೊರತೆಗಳಿಂದ ಒಂದು 400-500 ವಿಡಿಯೋಗಳು ಡಿಲೀಟ್ ಆಗಿದೆ. ದಯವಿಟ್ಟು ಪ್ರಾರ್ಥಿಸಿರಿ. ಮತ್ತು ಆ ವಿಡಿಯೋಗಳು ಇಲ್ಲ ಮತ್ತು ನೀವು ಏನಾದರೂ ಪ್ರಯತ್ನ ಮಾಡೋದಾದ್ರೆ ಮತ್ತೆ ಹೊಸ ವಿಡಿಯೋಗಳನ್ನ ನಾವು ಬಿಡ್ತಾ ಇದ್ದೇವೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರಿಗೆ ತಿಳಿಸಬೇಕಂತ ಅಂದುಕೊಂಡಂತ ಸಂದೇಶ, ಇವತ್ತು ನಿಮ್ಮ ಜೀವಿತಗಳಲ್ಲಿ ಏಕಾಂಗಿಯಾಗಿದ್ದರೆ, ನಿಮ್ಮ ಜೀವಿತದಲ್ಲಿ ತಂದೆ ಅಂತ ಪ್ರೀತಿ ತೋರಿಸುವವರು, ತಾಯಿ ಅಂತ ಪ್ರೀತಿ ತೋರಿಸುವವರು ಹುಡುಕುತ್ತಾ ಇದ್ದೀರಿ ನೀವು. ಆದ್ರೆ ಯಾರು ಕೂಡ ನಿನ್ನನ್ನು ಆ ರೀತಿಯಾಗಿ ಮನಸ್ಪೂರ್ವಕವಾಗಿ ಯಾರು ಕೂಡ ಪ್ರೀತಿ ಮಾಡಲಾರದಿರುವಂತ ಸ್ಥಿತಿಯಲ್ಲಿ ನೀವಿದ್ದೀರಿ ಅಂದ್ರೆ ಭಯಪಡಬೇಡ್ರಿ. ಈ ಉದಯ ಕಾಲದಲ್ಲಿ ನೀವು ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವುದಾದ್ರೆ ನಿಮ್ಮೆಲ್ಲರಿಗೂ ಹೇಳುತ್ತೇನೆ, ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ನಿನ್ನನ್ನು ಎಲ್ಲರೂ ಕೈ ಬಿಟ್ಟಿದ್ದಾರೆ ಅಂತೇಳಿ ಬಹಳ ಬಾಧೆ ಪಡ್ತಾ ಇದೀಯಾ. ಎಲ್ಲರೂ ನಿನಗೆ ಮೋಸ ಮಾಡ್ತಾ ಇದ್ದಾರೆ ಮತ್ತು ನಿನ್ನ ಬಗ್ಗೆ ಅಪಕೀರ್ತಿ ಮಾಡ್ತಾ ಇದ್ದಾರೆ ಮತ್ತು ನಿನ್ನ ಹತ್ರ ಪ್ರೀತಿಯಿಂದ ಇದ್ದು ಮೋಸನೂ ಆಗ್ತಾ ಇದೆ ಅಂತ ಅನ್ನುವಂಥ ಭಾವಂಕಗಳಿದ್ರೆ ಈ ದಿನ ತೆಗೆದುಹಾಕು. ನಿನಗೆ ಸಹಾಯ ಮಾಡೋದಕ್ಕೆ ಒಬ್ಬನಿದ್ದಾನೆ. ಖಂಡಿತ ದೇವರು ಸಹಾಯ ಮಾಡುವ ಆತನಾಗಿದ್ದಾನೆ. ದಾವೀದನ ಬರೆದ ಕೀರ್ತನೆ 27ನೇ ಅಧ್ಯಾಯ ಸತ್ಯವೇದದಲ್ಲಿ 10ನೇ ವಚನದಲ್ಲಿ ನಾವು ನೋಡುವುದಾದ್ರೆ, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಕೊಳ್ಳುವನು ಎಂಬುದಾಗಿ. ತಂದೆ ತಾಯಿಗಳು ಕೈ ಬಿಟ್ಟರು ಮತ್ತು ತೊರೆದು ಬಿಟ್ಟರು ಕೂಡ ಯೆಹೋವನು ನನ್ನನ್ನು ಸೇರಿಕೊಳ್ಳುವನು ಅಂತೇಳಿ ದಾವೀದ ರಾಜನು ಈ ಕೀರ್ತನೆಯಲ್ಲಿ ಹೇಳ್ತಾ ಇದ್ದಾನೆ. ನಿನ್ನನ್ನು ಸೇರುವುದಕ್ಕಾಗಿ, ನಿನಗೆ ಸಹಾಯ ಮಾಡುವುದಕ್ಕಾಗಿ, ನಿನ್ನನ್ನು ಪ್ರೀತಿಸಿ ರಕ್ಷಿಸುವುದಕ್ಕಾಗಿ, ನಿನ್ನ ಕುಟುಂಬದಲ್ಲಿ ನೀನು ಏಕಾಂಗಿ ಅಲ್ಲ, ನಾನು ಇದ್ದೇನೆ ಅಂತೇಳಿ ಹೇಳುವುದಕ್ಕಾಗಿ, ಸಾಲದ ಸಮಯದಲ್ಲಿ, ಅನಾರೋಗ್ಯದ ಸಮಯದಲ್ಲಿ, ನಿನ್ನ ವ್ಯಾಪಾರದಲ್ಲಿ, ನಿನ್ನ ಜೀವಿತದಲ್ಲಿ ಬರುವ ಕಷ್ಟಗಳಲ್ಲಿ ದೇವರು ನಿನಗೆ ಸಹಾಯಕನಾಗಿ ನನ್ನ ಜೊತೆಯಲ್ಲಿ ಇರ್ತೇನೆ. ಯಾರು ಕೈ ಬಿಟ್ಟರು ನಾನು ಮಾತ್ರ ಕೈ ಬಿಡುವುದಿಲ್ಲ. ನನ್ನ ಮೇಲೆ ನಂಬಿಕೆ ಇಡು, ವಿಶ್ವಾಸ ಇಡು, ನಾನು ನಿನ್ನ ಮೇಲೆ ಕೆತ್ತಿ ಆಶೀರ್ವಾದಗಳನ್ನ ಮಾಡ್ತೀನಿ ಅಂತ ದೇವರು ವಾಗ್ದಾನ ಕೊಡ್ತಾ ಇದ್ದಾನೆ. ನಂಬು ಮಗಳೇ, ನಂಬು, ವಿಶ್ವಾಸ ಇಡು, ನಂಬು ಮಗನೇ, ನಿನ್ನ ಜೀವಿತ ಬದಲಾವಣೆ ಹೊಂದಿಕೊಳ್ತದೆ. ಇಲ್ಲಿವರೆಗೂ ಎಲ್ಲರನ್ನ ನಂಬಿ ಮೋಸ ಹೋಗಿದೆಯಾ? ಮನುಷ್ಯರು ನಂಬಿದೆಯಾ? ಸ್ನೇಹಿತರು ನಂಬಿದೆಯಾ? ಅಣ್ಣ, ತಂಗಿ, ತಮ್ಮ ಎಲ್ಲರನ್ನೂ ನಂಬಿ ಮೋಸ ಹೋಗಿದೆಯಾ? ಈ ಸಾರಿ ಆ ರೀತಿಯಲ್ಲಿ ಆಗದಂತೆ ದೇವರು ನಿನ್ನನ್ನು ಕಾಪಾಡುತ್ತಾನೆ. ಗಾಡ್ ಬ್ಲೆಸ್ ಯು. ಆಮೆನ್. ಪ್ರೈಸ್ ಲಾರ್ಡ್, ನಿಮ್ಮೆಲ್ಲರಿಗೂ ವಂದನೆಗಳು. ಒಳ್ಳೆಯ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನೀವೆಲ್ಲರೂ ಕೇಳ್ತಾ ಇದ್ರಿ, ನಾನು ಯಾವಾಗ ಆಶೀರ್ವಾದ ಹೊಂದಿಕೊಳ್ತೇನೆ, ಯಾವಾಗ ನನ್ನ ಜೀವಿತದಲ್ಲಿ ಅದ್ಭುತಗಳು ನಡೀತದೆ ಎಂಬುದಾಗಿ. ನಡೆಯೋದಕ್ಕೆ ಸಿದ್ಧವಾಗಿದ್ದ ಅದ್ಭುತಗಳು. ಆತನು ಎಲ್ಲರನ್ನ ಆಶೀರ್ವಾದ ಮಾಡೋದಕ್ಕೆ ಆತನು ಇಷ್ಟಪಡುತ್ತಾನೆ. ದಾವೀದನ ಬರೆದ ಕೀರ್ತನೆ 113:7ನೇ ವಚನದಲ್ಲಿ ಹೇಳ್ತಾನೆ, ಆತನು ದೀನರನ್ನು ಧೂಳಿಯಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ. ಭಯಪಡಬೇಡ, ದೀನರನ್ನ ಆತನು ಎತ್ತುವ ಆತನಾಗಿದ್ದಾನೆ. ಆತನಿಗಾಗಿ ಎದುರು ನೋಡುವಂತ ಎಲ್ಲ ಮಕ್ಕಳನ್ನ ನಿಮ್ಮ ಕಣ್ಣೀರು ಒರೆಸುವುದಕ್ಕೆ ಸಿದ್ಧನಾಗಿದ್ದಾನೆ. ಸಾಲ ತೀರಿಸುವುದಕ್ಕೆ ಸಿದ್ಧನಾಗಿದ್ದಾನೆ. ಎಲ್ಲಾ ಚಿಂತೆಗಳಿಂದ ದೂರ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ. ನೀನು ಉನ್ನತವಾಗಿ ನಿನ್ನ ವ್ಯಾಪಾರದಲ್ಲಿ, ನೀನು ಮಾಡುವ ಕೆಲಸದಲ್ಲಿ, ನಿನ್ನ ಕುಟುಂಬದಲ್ಲಿ ಅನೇಕ ಆಶೀರ್ವಾದಗಳನ್ನ ನೀನು ನೋಡ್ತೀಯ. ಭಯಪಡಬೇಡ. ದೇವರು ಬಡವರನ್ನು ತಿಪ್ಪೆಯಿಂದ ಎತ್ತುತ್ತೇನೆ ಅಂತ ಹೇಳ್ತಾನೆ. ನಿನ್ನ ಬಡತನದಲ್ಲಿ ಇದೆ ಅಂತ ಹೇಳಿ ಚಿಂತಿಸ್ತಾ ಇದೆಯಾ? ನಿನ್ನ ಜೀವಿತದಲ್ಲಿ 2026 ಗಾಡಿಯನ್ನು ಕೊಂಡುಕೊಳ್ತಾ ಇದೆಯಾ? ಕಾರ್ ಕೊಂಡ್ಕೊಳ್ತಾ ಇದೆಯಾ? ಬಂಗಾರ ಬೆಳ್ಳಿಗಳನ್ನ ನಿನ್ನ ಮನೆಯಲ್ಲಿ ಸ್ವತ್ತುಗಳು ಬರ್ತಾ ಇದೆ. ಅನೇಕ ಆಶೀರ್ವಾದಗಳನ್ನ ನೀನು ನೋಡ್ತೀಯ. ನಂಬಿಕೆಯಿಂದಿರು, ದೇವರು ಆಶೀರ್ವಾದ ಮಾಡ್ತಾನೆ. ಆಮೆನ್.